ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೆಂಗಸರು ಯಾಕೆ ಮದುವೆ ಆದ್ಮೇಲೆ ದಪ್ಪ ಆಗುತ್ತಾರೆ, ಅದಕ್ಕೆ ಗಂಡ ಕಾರಣನಾ ಅಥವಾ ಇನ್ನೇನಾದರೂ ಬೇರೆ ಕಾರಣನಾ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಗೆ ಮತ್ತಷ್ಟು ಕುತೂಹಲಕಾರಿ ಸಂಗತಿಗಳನ್ನು ತಿಳಿಸಲು ಬೆಂಬಲ ನೀಡಿ ಅಂತ ಹೇಳುತ್ತಾ ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಕೆಲವರು ಮದುವೆಯಾಗುವುದಕ್ಕೆ ಮತ್ತೆ ದೇಹದ ಭಾರ ಹೆಚ್ಚಾಗುವುದಕ್ಕೆ ಸಂಬಂಧ ಕಲ್ಪಿಸಿ ಮಾತನಾಡುತ್ತಾರೆ ಅಲ್ವಾ? ಹಾಗಿದ್ರೆ ಹೆಂಗಸರು ದಪ್ಪ ಆಗಲು ಮದುವೆ ಕಾರಣನಾ? ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ವಿವಾಹದ ನಂತರ ನಮ್ಮ ಜೀವನ ಕ್ರಮಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ವಿವಾಹಕ್ಕಿಂತ ಮುಂಚೆ ನಮ್ಮ ದೇಹದ ಬಗ್ಗೆ ಹೆಚ್ಚಿನ ಗಮನವಹಿಸುತ್ತಿದ್ದವರು ವಿವಾಹದ ನಂತರ ಅದರತ್ತ ಹೆಚ್ಚಿನ ಗಮನ ಹರಿಸುವುದೇ ಇಲ್ಲ. ಆದರೆ ವಿವಾಹದ ನಂತರ ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಕುಳಿತು ಊಟ ಮಾಡುವಾಗ ಅದು ಪರಸ್ಪರ ಹೆಚ್ಚು ಆಹಾರ ಸೇವಿಸುವಂತೆ ಮಾಡುತ್ತೆ. ಅಲ್ಲದೆ ಪ್ರೀತಿಯಿಂದ ಊಟ ಮಾಡಿಸೋ ಕಾರಣಕ್ಕೆ ಹೆಚ್ಚು ತಿನ್ನುವುದರಿಂದಲೇ ಸಾಮಾನ್ಯವಾಗಿ ಮದುವೆ ನಂತರ ದಂಪತಿಗಳು ದಪ್ಪ ಆಗುತ್ತಾರಂತೆ. ಇನ್ನು ಈ ಬಗ್ಗೆ ಹಲವಾರು ವಿಡಿಯೋ ಅಧ್ಯಯನ ತಂಡ ಸಂಶೋಧನೆ ನಡೆಸಿದೆ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಿನ ಬೆಸೆಲ್ ವಿಶ್ವವಿದ್ಯಾಲಯದ ಸೈಕಾಲಜಿ ಆರೋಗ್ಯ ವಿಭಾಗದ ಅಧ್ಯಯನ ತಂಡವೊಂದು ಅಧ್ಯಯನ ನಡೆಸಿದೆ. ಈ ತಂಡ ಹೆಂಗಸರು ದಪ್ಪ ಆಗಲು ಹೆಚ್ಚು ಆಹಾರ ಸೇವಿಸುವುದು ಮಾತ್ರ ಹೇಳಿಲ್ಲ, ಬದಲಾಗಿ ವಿವಾಹಕ್ಕಿಂತ ಮುನ್ನ ಸರಿಯಾಗಿ ವ್ಯಾಯಾಮ ಮಾಡುತ್ತಿರುವವರು ನಂತರ ಅದನ್ನು ಕೈಬಿಟ್ಟು ಬಿಡುವುದು ಕೂಡ ತೂಕ ಹೆಚ್ಚಾಗಲು ಕಾರಣ ಅಂತ ತಿಳಿಸಿದೆ. ಮದುವೆಗೂ ಮುಂಚೆ ಹೆಣ್ಣುಮಕ್ಕಳು ಸ್ವಲ್ಪ ಮಟ್ಟಿಗೆ ಸ್ವತಂತ್ರವಾಗಿರ್ತಾರೆ, ಹೊರಗೆ ಹೋಗ್ತಾರೆ, ವ್ಯಾಯಾಮ ವಾಕಿಂಗ್ ಮಾಡ್ತಾರೆ. ಆದ್ರೆ ಮದುವೆ ಆದ್ಮೇಲೆ ಇದಕ್ಕೆಲ್ಲ ಫುಲ್ ಸ್ಟಾಪ್. ದೈಹಿಕ ಚಟುವಟಿಕೆ ಕಡಿಮೆಯಾಗುತ್ತೆ. ಹೆಂಗಸರು ಒಂದೇ ಕಡೆ ಕೂತು ಮಾಡೋ ಕೆಲಸ ಜಾಸ್ತಿ ಮಾಡ್ತಾರೆ. ಇದರಿಂದಲೂ ಮದುವೆ ಆದ ಹೊಸದರಲ್ಲಿ ಹೆಣ್ಣುಮಕ್ಕಳು ದಪ್ಪ ಆಗ್ತಾರೆ ಅಂತಾರೆ. ಇನ್ನು ಮದುವೆಯಾಗಿ ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳು ತಿಂದು ಉಳಿಸಿದ ಆಹಾರವನ್ನು ಹೆಂಗಸರು ತಿನ್ನುವ ಕಾರಣಕ್ಕೆ ಅಮ್ಮಂದಿರು ದಪ್ಪ ಆಗುತ್ತಾರಂತೆ. ಇದನ್ನು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿಯ ನಡುವೆ ದೈಹಿಕ ಸಂಬಂಧ ಇರುತ್ತೆ. ಈ ಸಮಯದಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿಯಾಗುತ್ತೆ. ಈ ಹಾರ್ಮೋನ್ನಿಂದ ದೇಹದಲ್ಲಿ ಬದಲಾವಣೆಗಳಾಗಿ ದಪ್ಪ ಆಗ್ತಾರೆ ಅನ್ನೋದು ಒಂದು ವಾದ. ಆದ್ರೆ ಇದರಲ್ಲಿ ಸತ್ಯ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಭಾವನಾತ್ಮಕ ಬದಲಾವಣೆಗಳೇ ತೂಕ ಹೆಚ್ಚೋದಕ್ಕೆ ಕಾರಣ ಅಂತಾರೆ. ಸ್ನೇಹಿತರೆ, ನೋಡಿದ್ರಲ್ಲ ಮದುವೆ ಆದ ಮೇಲೆ ಹೆಂಗಸರು ಯಾಕೆ ದಪ್ಪ ಆಗುತ್ತಾರೆ ಅಂತ. ಇದೇ ತರಹದ ಮತ್ತಷ್ಟು ಕುತೂಹಲಕಾರಿ ವಿಷಯದ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.